ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಿ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಮೇಲೆ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೀರಾ. ವಿಡಿಯೋ ಹಾಕಿದ ಮೇಲೆ ನಿಮ್ಮ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಆದ ತಕ್ಷಣ ಮಾನಿಟೈಸೇಷನ್ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ ಮೇಲೆ ಅಪ್ರೂವ್ ಆಗಿ ಬಂದುಬಿಡುತ್ತೆ. ಅಪ್ರೂವ್ ಆಗಿ ಬಂದಮೇಲೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಿ $8 to $10 ಆಗುತ್ತೆ. $8 to $10 ಆಯಿತು. ಅದು ಗೂಗಲ್ ಆ್ಯಡ್ಸೆನ್ಸ್ಗೆ ಹೋದ್ಮೇಲೆ ಅಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ಗಾಗಿ ಒಂದು ಪಿನ್ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡುತ್ತೆ. ಸೊ ಆ ಅಡ್ರೆಸ್ ಪಿನ್ ಏನು ಕಳಿಸಿರುತ್ತೆ ಅಡ್ರೆಸ್ಗೆ, ಆ ಪಿನ್ನನ್ನು ನೀವು ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಹೋಗಿ ಅದನ್ನು ಸಬ್ಮಿಟ್ ಮಾಡಿ ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ಸೊ ಆವಾಗ ಅದು ಅಪ್ರೂವ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಸ್ನೇಹಿತರೆ, ನಿಮ್ಮ ಪೇಮೆಂಟನ್ನು ಹೋಲ್ಡ್ ಮಾಡಲಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಡಾಲರ್ ಆಗಿದೆ ಅವರ ಈ ಚಾನಲ್ನಿಂದ. ಅಂದರೆ ಇಲ್ಲಿ ಟೋಟಲ್ ಡಾಲರ್ ನಾನು ತೋರಿಸ್ತಾ ಇದ್ದೀನಿ. ಒಂದು ನಿಮಿಷ. ಇಲ್ಲಿ ನೋಡಿ, ಟೋಟಲ್ ಇವರ ಅಕೌಂಟ್ನಲ್ಲಿ ಈಗ $522.44 ಆಗಿದೆ. ಬಟ್ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಒಂದು ಆ್ಯಕ್ಷನ್ ಅಂತ ಬಟನ್ ಬಂದಿದೆ. ಯು ಆರ್ ನೋ ಲಾಂಗರ್ ಶೋಯಿಂಗ್ ಆ್ಯಡ್ಸ್ ಬಿಕಾಸ್ ದ ಅಡ್ರೆಸ್ ವೆರಿಫಿಕೇಷನ್ ಪ್ರೋಸೆಸ್ ವಾಸ್ ನಾಟ್ ಕಂಪ್ಲೀಟೆಡ್. ವೆರಿಫೈ ಯುವರ್ ಅಡ್ರೆಸ್ ಟು ಸ್ಟಾರ್ಟ್ ಶೋಯಿಂಗ್ ಆ್ಯಡ್ಸ್ ಅಗೇನ್ ಅಂತಿದೆ. ಯಾಕಂದರೆ ಇವರು ಗೂಗಲ್ ಆ್ಯಡ್ಸನ್ಸ್ ಪಿನ್ ವೆರಿಫಿಕೇಷನ್ ಮಾಡಿಲ್ಲ, ಹಾಗಾಗಿ ಇವರ ಪೇಮೆಂಟನ್ನು ಹೋಲ್ಡ್ ಮಾಡಲಾಗಿದೆ. ಇಷ್ಟು ಪೇಮೆಂಟ್ ಆದರೂ ಇವರಿಗೆ ಪೇಮೆಂಟ್ ಸಿಕ್ಕಿಲ್ಲ. ಸೊ ಇದು ಯಾಕೆ ಅಂದರೆ ನಿಮಗೆ ಈ ಅಡ್ರೆಸ್ ವೆರಿಫಿಕೇಷನ್ ಅಂತ ಇರುತ್ತೆ. ಸೊ ಅದನ್ನು ನೀವು ಮಾಡಲಿಲ್ಲ, ಒಂದು ಪಿನ್ ನಂಬರ್ ಕಳಿಸ್ಕೊಡ್ಲಾಗುತ್ತೆ. ಆ ಪಿನ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಈ ರೀತಿ ಬಂದ್ಬಿಡುತ್ತೆ. ಬಟ್ ಇವರಿಗೆ ಮೂರು ಸರಿ ಪಿನ್ನನ್ನು ಇಲ್ಲಿ ನೋಡಿ, ವೆರಿಫೈ ಯುವರ್ ಐಡೆಂಟಿಟಿ ಅಂತ ಇದೆ. ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟೆಡ್ ಆಗಿದೆ, ಬಟ್ ಅಡ್ರೆಸ್ ವೆರಿಫಿಕೇಷನ್ ನೀಡ್ಸ್ ಅಟೆನ್ಷನ್ ಅಂತ ಬರ್ತಾ ಇದೆ. ಇವರಿಗೆ ಆಲ್ರೆಡಿ ಪಿನ್ ಕಳಿಸ್ಕೊಡ್ಲಾಗಿದೆ. ಇಲ್ಲಿ ನೋಡ್ಬೋದು ನೀವು, ಪಿನ್ ಇವರ ಅಡ್ರೆಸ್ಗೆ ಕಳಿಸ್ಕೊಡ್ಲಾಗಿದೆ. ಯಾವಾಗ? ಸೆಪ್ಟೆಂಬರ್ 22, 2023. ಸೊ ಅದಾಗಿ ಇವರಿಗೆ ಪಿನ್ ರಿಸೀವ್ ಆಗಿಲ್ಲ, ಹಾಗಾಗಿ ಇವರು ಪಿನ್ ಹಾಕಿಲ್ಲ. ಸೊ ರೀಸೆಂಟ್ ಮಾಡಿದರೆ ಇಲ್ಲಿ ಇದು ಕೇಳ್ತಾ ಇದೆ, ಯು ಆರ್ ಆಲ್ರೆಡಿ ರಿಕ್ವೆಸ್ಟೆಡ್ ಎ ಪಿನ್, ಯು ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಎ ನ್ಯೂ ಪಿನ್ ಎವ್ರಿ 3 weeks ಅಂತ ಇದೆ. ಒಮ್ಮೆ ನೀವು ಅಪ್ಲೈ ಮಾಡಿದ ಮೇಲೆ ಪಿನ್ ಕಳಿಸ್ಕೊಟ್ಟ ಮೇಲೆ ಅದು ನಿಮ್ಗೆ ರಿಸೀವ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 3 weeks ನೀವು ವೇಟ್ ಮಾಡಬೇಕು. 3 weeks ಆದ ನಂತರ ಅದು ರಿಸೀವ್ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ರೀಸೆಂಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹೀಗೆ 3 ಸರಿ ನೀವು ಅಪ್ಲೈ ಮಾಡ್ಬೋದು. 3 times ಅಷ್ಟೇ ಮಾಡಬೇಕು. ಇನ್ನು ಮುಂದೆ 3 times ಮಾಡಿಯೂ ನಿಮ್ಮ ಪಿನ್ ರಿಸೀವ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು? ಸೊ ಅದೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾಗಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ನೋಡಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಈ ವಿಡಿಯೋ ಆಗಿದೆ. ನಿಮಗೂ ಕೂಡ ಯಾವಾಗಲಾದರೂ ಈ ರೀತಿಯ ಪ್ರಾಬ್ಲಮ್ ಆಗ್ಬೋದು. ಸೊ ಬನ್ನಿ ಅದಕ್ಕಾಗಿ ಏನು ಮಾಡಬೇಕು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಮೇಲ್ ಓಪನ್ ಮಾಡೋಣ. ನಿಮ್ಮ ಹತ್ರ ಮೇಲ್ ಐಡಿಗೆ ಕೆಲವೊಂದಿಷ್ಟು ಮೇಲ್ಸ್ ಎಲ್ಲ ಬಂದಿರುತ್ತೆ ಗೂಗಲ್ ಆ್ಯಡ್ಸೆನ್ಸ್ನಿಂದ. ಇಲ್ಲಿ ನೋಡ್ಬೋದು ನೀವು, ಗೂಗಲ್ ಆ್ಯಡ್ಸೆನ್ಸ್ನಿಂದ ಬಂದಿದೆ. ಸೊ ಇಲ್ಲಿ ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಇರುತ್ತೆ. ನೀವು ಇದನ್ನು ಚೆಕ್ ಮಾಡ್ಬೋದು. ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಇಲ್ಲಿ ಸರ್ಚ್ ಮಾಡಿದರೆ ಈ ಸರ್ಚ್ ಸೆಕ್ಷನ್ನಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ನಂತರ ಪಿನ್ ಕಳಿಸ್ಕೊಟ್ಟಿರೋದು ಇಲ್ಲಿ ಎಲ್ಲ ಮೇಲೆಲ್ಲ ಬಂದಿರುತ್ತೆ. 3 ಸರಿ ನೀವು ಹಾಕಿದ್ದೀರಾ, ಇನ್ನೂ ಪಿನ್ ರಿಸೀವ್ ಆಗಿಲ್ಲ ಅಂದರೆ ನಾವು ಮುಂದೆ ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಲರ್ನ್ ಮೋರ್ ಅಬೌಟ್ ಅಡ್ರೆಸ್ ಪಿನ್ ವೆರಿಫಿಕೇಷನ್ ಅಂತ ಇದೆ. ಇದನ್ನು ನೀವು ನೋಡ್ಬೋದು. ಇಲ್ಲ, ಇಲ್ಲಿ ಒಂದು ಇದೆ ಪಿನ್ ಟ್ರಬಲ್ ಶೂಟರ್ ಅಂತ. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕು ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳುತ್ತೆ. ಇಲ್ಲಿ ನೋಡಿ, ಆ್ಯಡ್ಸೆನ್ಸ್ ಪಿನ್ ಟ್ರಬಲ್ ಶೂಟರ್ ಅಂತ ಬಂತು. ವೆನ್ ಯುವರ್ ಆ್ಯಡ್ಸೆನ್ಸ್ ಅರ್ನಿಂಗ್ ರೀಚ್ ದ ವೆರಿಫಿಕೇಷನ್ ಥ್ರೆಶೋಲ್ಡ್ ವಿ ವಿಲ್ ಫಿಸಿಕಲಿ ಮೇಲ್ ಯು ಎ ಪರ್ಸನಲ್ ಐಡೆಂಟಿಫಿಕೇಷನ್ ನಂಬರ್ ಪಿನ್ ಟು ವೆರಿಫೈ ಯುವರ್ ಪೇಮೆಂಟ್ ಅಡ್ರೆಸ್. ಯೂಸ್ ದಿಸ್ ಟ್ರಬಲ್ ಶೂಟರ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕರೆಂಟ್ ಪಿನ್ ಸ್ಟೇಟಸ್ ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಇದೆ. ಸೊ ಇದನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇದು ಬಂತು. ಇಲ್ಲಿ ಕನ್ಫರ್ಮ್ ಯುವರ್ ಮೇಲ್ ಅಂತ ಇದೆ. ಇಲ್ಲಿ ಕನ್ಫರ್ಮೇಷನ್ ಮೇಲ್ ಇದೆ, ಇದಕ್ಕೆ ಎಸ್ ಅಂತ ನಾವು ಕ್ಲಿಕ್ ಮಾಡಬೇಕು. ನಿಮ್ಮದು ಅಕಸ್ಮಾತಾಗಿ ಇಲ್ಲಿ ಮೇಲ್ ಇಲ್ಲ ಅಂದರೆ ಇದು ಚೇಂಜ್ ಮಾಡ್ಕೋಬೇಕು. ಸೊ ಯಾವ ಮೇಲ್ ಐ ಡಿಯಿಂದ ನೀವು ಅಡ್ರೆಸ್ ಆ್ಯಡ್ಸೆನ್ಸ್ ಮಾಡಿದ್ದೀರಾ ಆ ಮೇಲ್ ಐ ಡಿ ಇಲ್ಲಿರುತ್ತೆ, ಅದನ್ನು ಎಸ್ ಅಂತ ಮಾಡಿ ಇಲ್ಲಿ ನಾವು ಏನು ಮಾಡಬೇಕು, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡಿ,
ಪಿನ್ ಅರೈವಲ್ ಚೆಕ್ ಅಂತ ಇದೆ. ಇಲ್ಲಿ ಈ ಅರೈವಲ್ ಚೆಕ್ ಇದೆ. ಹ್ಯಾವ್ ಯು ರಿಸೀವ್ಡ್ ಯುವರ್ ಫಿಸಿಕಲ್ ಪಿನ್ ಮೇಲರ್ ಅಂತ ಕೇಳ್ತಿದೆ. ಸೊ ಆದರೆ ನಮಗೆ ರಿಸೀವ್ ಆಗಿಲ್ಲ ಅಂತ ನೋ ಐ ಹ್ಯಾವ್ ನಾಟ್ ರಿಸೀವ್ಡ್ ಮೈ ಪಿನ್ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ ನಮಗೆ ಪಿನ್ ರಿಸೀವ್ ಆಗಿಲ್ಲ. ಹಾಗಾಗಿ ಇದನ್ನು ನಾವು ಈಗ ಚೆಕ್ ಮಾಡೋಣ. ಚೆಕ್ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ, ಮತ್ತೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಂಪ್ಲೀಟ್ ಬಂತು. ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಸಪೋರ್ಟ್ ಟೀಮ್ ಅಂತ ಇದೆ. ಇಲ್ಲೇನು ಬರೆದಿದ್ದಾರೆ ಅಂದರೆ ಅಪಾನ್ ಚೆಕಿಂಗ್ ಯುವರ್ ಅಕೌಂಟ್ ಇಟ್ ಲುಕ್ಸ್ ಲೈಕ್ ಯು ಹ್ಯಾವ್ ಆಲ್ರೆಡಿ ರಿಕ್ವೆಸ್ಟೆಡ್ 4 ಪಿನ್ಸ್ ಅಂತ ಇದೆ. ಇನ್ ದಿಸ್ ಸಿಚುವೇಶನ್ ಅವರ್ ಸ್ಪೆಷಲಿಸ್ಟ್ ಟೀಮ್ ವುಡ್ ಬಿ ಏಬಲ್ ಟು ಹೆಲ್ಪ್ ಯು ಫರ್ದರ್ ವಿತ್ the pin verification. Please contact them directly through this form ಅಂತ ಇದೆ. ಸೊ ಇಲ್ಲಿ ಲಿಂಕ್ ಇದೆ. ಇದು ಆ್ಯಕ್ಚುಲಿ ಇದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಸ್ವಲ್ಪ ನಿಮ್ಮ ಹೆಸರು ಕೇಳುತ್ತೆ. ಸೊ ನಿಮ್ಮ ಹೆಸರು ಏನಿದೆ ಅದನ್ನು ಕರೆಕ್ಟಾಗಿ ಇಲ್ಲಿ ನೀವು ಹಾಕಬೇಕು. ಸೊ ನಾನಿಲ್ಲಿ ಅವ್ರ ಹೆಸರನ್ನು ಇಲ್ಲಿ ಅಂಬರೀಷ್ ಅಂತ ಇದೆ ಹಾಕ್ತಿದ್ದೀನಿ. ಸೊ ಇಲ್ಲಿ ಕರೆಕ್ಟಾಗಿ ಆ ಹೆಸರನ್ನು ನೋಡಿಕೊಂಡು ಹಾಕಬೇಕು. ನೀವು ಕರೆಕ್ಟಾಗಿ ಏನು ಹೆಸರಿದೆ ಅದನ್ನು ನೀವು ಕರೆಕ್ಟಾಗಿ ಹಾಕಲಿಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ತೊಂದರೆ ಆಗ್ಬೋದು. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಅವ್ರ ಚಾನಲ್ ಮೇಲೆ ಹೋಗಿ ಇಲ್ಲಿ ನಾನು ಪೇಮೆಂಟ್ ಇನ್ಫಾರ್ಮೇಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಕಾಯೋಣ. ಸ್ವಲ್ಪ ನೆಟ್ ಸ್ಲೋ ಇದೆ, ಹಾಗಾಗಿ ಈ ರೀತಿ ಆಗ್ತಾಯಿದೆ. ಒಂದು ಸ್ವಲ್ಪ ನಾವು ವೇಟ್ ಮಾಡೋಣ. ಇಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ, ಇಲ್ಲಿ ಪಬ್ಲಿಷರ್ ಐ ಡಿ ಕೂಡ ಇದೆ, ಇಲ್ಲಿ ಹೆಸರು ಕೂಡ ಇದೆ. ಈ ಹೆಸರನ್ನು ನಾನು ಕರೆಕ್ಟಾಗಿ ಕಾಪಿ ಮಾಡಿಕೊಂಡು ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನಲ್ಲಿ ಹಾಕ್ತೀನಿ, ಯಾಕಂದರೆ ತಪ್ಪಾಗಬಾರ್ದು ಏನು ಕೂಡ ಅಂತ ಇಲ್ಲಿ ನಾನು ಹಾಕ್ತಿದ್ದೀನಿ. ಇಲ್ಲಿ ಕಾಂಟ್ಯಾಕ್ಟ್ ಮೇಲ್ ಐ ಡಿ ಕೂಡ ಇದೆ, ಇಲ್ಲಿ ನೋಡಿ. ಸೊ ಅದು ಆಲ್ರೆಡಿ ಇಲ್ಲಿ ತೊಗೊಂಡ್ಬಿಟ್ಟಿದೆ. ಸೊ ಇಲ್ಲಿ ಏನು ಹಾಕಬೇಕು, ಯುವರ್ ಆ್ಯಡ್ಸೆನ್ಸ್ ಪಬ್ಲಿಷರ್ ಐ ಡಿ ಅಂತ ಇದೆ. ಆ ಪಬ್ಲಿಷರ್ ಐ ಡಿ ಇಲ್ಲಿರುತ್ತೆ. ಇಲ್ಲಿ ನೋಡಿ, ಈ ಪಬ್ಲಿಷರ್ ಐ ಡಿ ಅಂತ ಇದೆಯಲ್ಲ, ಇಲ್ಲಿಂದ ನೀವು ಕಾಪಿ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನಲ್ಲಿ ಯುವರ್ ಆ್ಯಡ್ಸೆನ್ಸ್ ಪಬ್ಲಿಷರ್ ಐ ಡಿ ಅಂತ ಏನಿದೆ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ಇಷ್ಟು ಮಾಡಿದ ಮೇಲೆ ಅಟ್ಯಾಚ್ಮೆಂಟ್ ಕೊಡಬೇಕು. ಏನು ಅಂದರೆ ಒಂದು ಗೌರ್ಮೆಂಟ್ ಇಶ್ಯೂಡ್ ಐ ಡಿ ಇರಬೇಕು. ಪ್ಯಾನ್ ಕಾರ್ಡ್ ಹಾಕ್ಬೋದು ನೀವು. ಸೊ ನಾನಿಲ್ಲಿ ಪ್ಯಾನ್ ಕಾರ್ಡ್ ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಫ್ರಂಟ್ ಇದೆ, ಇದನ್ನು ಹಾಕ್ತೀನಿ. ಆಮೇಲೆ ಇನ್ನೊಂದು ಬ್ಯಾಂಕ್ ಸ್ಟೇಟ್ಮೆಂಟ್, ಟೆಲಿಫೋನ್ ಬಿಲ್ ಆರ್ ರೀಸೆಂಟ್ ರಿಸಿಪ್ಟ್ ಅಂತ ಇದೆ. ಸೊ ಇದನ್ನು ನಾನು ಪ್ಯಾನ್ ಕಾರ್ಡ್ ಪಾಸ್ಬುಕ್ಕನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಮಾಡಿದ ಮೇಲೆ ನಾನೇನು ಮಾಡ್ತೀನಿ, ಇನ್ನೊಂದು ಕಾಪಿ ಬ್ಯಾಕ್ ಒಂದಿದೆ, ಪ್ಯಾನ್ ಕಾರ್ಡ್ ಬ್ಯಾಕ್ ಒಂದು ಹಾಕ್ತೀನಿ. ನಾನು ಇದನ್ನು ತೆಗೆದುಬಿಟ್ಟು ಇನ್ನೊಮ್ಮೆ ಸೊ ನೋಡಿ ಪ್ಯಾನ್ ಬ್ಯಾಕ್ ಸೈಡ್ ಬಂತು. ಓಕೆನಾ. ಇನ್ನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಾನು ಬ್ಯಾಂಕ್ ಪಾಸ್ಬುಕ್ ಇಲ್ಲಿ ಹಾಕ್ತೀನಿ, ನೋಡೋಣ. ಸೊ ಇದಿಷ್ಟೆಲ್ಲ ಹಾಕಿ ನಾವೇನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಅಂತ ಇದೆ. ಇಲ್ಲಿ ಸಬ್ಮಿಟ್ ಅಂತ ಇದೆ. ಒಂದು ಸ್ವಲ್ಪ ಇಲ್ಲಿ ಇನ್ಫಾರ್ಮೇಷನ್ ವೆನ್ filling out the form below, please make sure to attach a clear and visible proof of identity in order to confirm the validity of the postal address set in your AdSense account. We accept these documents below ಅಂತಿದೆ. ಈ ಡಾಕ್ಯುಮೆಂಟ್ಸನ್ನು ಇವರು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಇದಿಷ್ಟು ಮಾಡಿಕೊಂಡು ಇಲ್ಲಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಬರುತ್ತೆ, ಇಲ್ಲಿ ಒಂದು ಸ್ವಲ್ಪ ಕಾಯ್ದು ನೋಡೋಣ. ಸೊ ಇಲ್ಲಿ ನೋಡಿ, ಯುವರ್ ಮೇಲ್ ಹ್ಯಾಸ್ ಬಿನ್ ಸೆಂಟ್ ಅಂತ ಇದೆ. ಸೊ ನಾವು ಮೇಲ್ ಸೆಂಡ್ ಮಾಡಿದ್ದೀವಿ. ದ ಫಾರ್ಮ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಟು AdSense ಸಪೋರ್ಟ್ ಅಂತ ಇದೆ. ಓಕೆನಾ. ಆಮೇಲೆ ವಿ ವಿಲ್ ಟ್ರೈ ಟು ಗೆಟ್ ಬ್ಯಾಕ್ ಟು ಯು ವಿದಿನ್ 24 hours ಇಫ್ ಯುವರ್ ಕ್ವೈರಿ ಈಸ್ ಅಬೌಟ್ ಯುವರ್ ಓನ್ ಅಕೌಂಟ್ ಆ್ಯಂಡ್ requires an action from our side. However, depending on the volume of messages that we receive, it may take up to 48 hours or longer for us to reply. Thank you for your patience antide. In the meantime, please visit the official AdSense forum to see if one of your ಫಾಲೋ ಪಬ್ಲಿಷರ್ಸ್ ಹ್ಯಾಸ್ ದ ಆನ್ಸರ್ ಟು ಯುವರ್ ಕ್ವಶನ್ ಅಂತಿದ್ದಾನೆ. ಸೊ ಇಲ್ಲಿಯೂ ಕೂಡ ನಾವು ಈ ಪಬ್ಲಿಷರ್ ಫೋರಮ್ನಲ್ಲಿಯೂ ಕೂಡ AdSense ಫೋರಮ್ನಲ್ಲಿಯೂ ಕೂಡ ಹೋಗಿ ನೀವು ಕ್ವಶನಿಂಗ್ ಮಾಡ್ಬೋದು. ಆದರೆ ನಾನು ಸಬ್ಮಿಟ್ ಮಾಡಿದ್ದೀನಿ 24 ಅವರ್ಸ್ನಿಂದ 48 ಅವರ್ಸ್ ಕೇಳ್ತಿದೆ. ಇದು ಮೆಸೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಜನ ಇಲ್ಲಿ ಮೆಸೇಜ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಇಲ್ಲಿ ರಿಪ್ಲೈ ಬಂದುಬಿಡುತ್ತೆ.
ಸೊ ಅದಕ್ಕಾಗಿ ನಾವು ಇಲ್ಲಿ ವೇಟ್ ಮಾಡೋಣ. ಇದೇ ಒಂದು ನಮಗೆ ದಾರಿ ಇರೋದು. ಆ್ಯಡ್ಸೆನ್ಸ್ ಪಿನ್ ನಮ್ಮ ಹತ್ರ ಬರಲಿಲ್ಲ, ಏನೋ ವಿಷಯಕ್ಕೆ ನಮಗೆ ಅದು ಸಿಗಲಿಲ್ಲ, ಪಿನ್ ಸಿಗಲಿಲ್ಲ ಅಂದರೆ ಸೊ ಈ ರೀತಿ ನಾವು ನೆಕ್ಸ್ಟ್ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಸೊ ಇದಕ್ಕೆ ಏನು ರಿಪ್ಲೈ ಬರುತ್ತೆ ಒಂದು ಸ್ವಲ್ಪ ನಾವು ಕಾದು ನೋಡಬೇಕು. ಸೊ ಇಲ್ಲಿ ನೋಡಿ, ಈಗ ನಾವು ಅಪ್ಲೈ ಮಾಡಿರೋದು ಕನ್ಫರ್ಮೇಷನ್ ಮೇಲ್ ಕೂಡ ಬಂದಿದೆ, adsense support@gmail.com ಅಂತ. ಇಲ್ಲಿ ನೋಡಿ, AdSense support team ಅಂತ. ಹೆಲೋ, ಥ್ಯಾಂಕ್ ಯು ಫಾರ್ ಯುವರ್ ಕಾಂಟ್ಯಾಕ್ಟಿಂಗ್ ದ AdSense support team. A specialist is investigating your issue and will reply as soon as possible. Our team makes every effort to reply within 2 business days, Monday through Friday. Sometimes we get a little busier than usual, but rest assured that it is not necessary to send another email about your issue if you don't hear back right away ಅಂತಿದೆ. ಸೊ ಅವರು ರಿಪ್ಲೈ ಮಾಡ್ತಾರೆ. ಮತ್ತೊಮ್ಮೆ ಇಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನಾವು ಶ್ಯೂರಾಗಿ ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಿದೆ. ಸೊ ಏನು ಒಂದು ರಿಪ್ಲೈ ಬರುತ್ತೆ, ಒಂದು ಸ್ವಲ್ಪ ಕಾದು ನಾವು ನೋಡಬೇಕಾಗುತ್ತೆ. ಸೊ ನಾನು ಪಿನ್ಗಾಗಿ ಮತ್ತೊಮ್ಮೆ ಅಪ್ಲೈ ಮಾಡಿದ್ದೀನಿ. ಸೊ ಅದಕ್ಕೆ ಏನು ರಿಪ್ಲೈ ಬರುತ್ತೆ ಅದನ್ನು ನೋಡಿಕೊಂಡು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಇಲ್ಲಿ ನಾವು ಹೋಲ್ಡ್ ಆಗೋಣ. ಸೊ ಸ್ನೇಹಿತರೆ, ಸ್ವಲ್ಪ ಹೊತ್ತು ವೇಟ್ ಮಾಡಿದ ಮೇಲೆ ಏನು ನಮಗೆ ರಿಪ್ಲೈ ಬಂತು ಯೂಟ್ಯೂಬ್ನಿಂದ ಅಂತ ಇಲ್ಲಿ ನಾವು ನೋಡೋಣ. ಸೊ ಮೊದಲು ನಾವು ಏನು ಮಾಡಬೇಕು, ಮೇಲ್ ಐ ಡಿ ಚೆಕ್ ಮಾಡಬೇಕು. ಮೇಲ್ ಐ ಡಿಯಲ್ಲಿ ನೋಡಿ, ಇಲ್ಲೊಂದು ನಮಗೆ ಮೇಲ್ ಬಂದಿದೆ ಆ್ಯಡ್ಸೆನ್ಸ್ ಕಡೆಯಿಂದ, ಆ್ಯಡ್ಸೆನ್ಸ್ ಸಪೋರ್ಟ್ ಟೀಮಿಂದ. ಒಂದು ಮೊದಲು ನಾವು ಅಪ್ಲೈ ಮಾಡಿರೋದು ಇಲ್ಲಿ ಬಂದಿತ್ತು, ನಾವು ನೋಡಿದ್ದೀವಿ ಏನು ಅಂತ ಇಲ್ಲಿ ರಿಪ್ಲೈ ಬಂದಿತ್ತು ಅಂತ. ಸೊ ಇದನ್ನು ನೋಡ್ಬೋದು. ಇವಾಗ ಮತ್ತೆ ಅದರ ಆ್ಯಡ್ಸೆನ್ಸ್ ರಿಪ್ಲೈ ಬಂದಿದೆ. ಸೊ ಇದರಲ್ಲಿ ಏನಿದೆ ನೋಡೋಣ. ಓಪನ್ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ ಓಪನ್ ಮಾಡಿದರೆ ನಮಗೊಂದು ಮೆಸೇಜ್ ಬಂದಿದೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ಸೆಂಡಿಂಗ್ ಯುವರ್ ಪ್ರೂಫ್ ಆಫ್ ಐಡೆಂಟಿಟಿ. ಐ ಆಮ್ ಹ್ಯಾಪಿ ಟು ಲೆಟ್ ಯು ನೋ ದ್ಯಾಟ್ ದಿಸ್ ಫುಲ್ಫಿಲ್ಸ್ ದ ಅಡ್ರೆಸ್ ವೆರಿಫಿಕೇಷನ್ ರಿಕ್ವೈರ್ಮೆಂಟ್ ಫಾರ್ ಆ್ಯಡ್ಸೆನ್ಸ್ ಅಂತ ಬಂದಿದೆ. ಸೊ ಇಲ್ಲಿ ನಮಗೆ ಪಿನ್ ಕಳಿಸ್ಕೊಡಲ್ಲ ಅವರು. ಏನಾಗುತ್ತೆ ಅಂದರೆ ನಮ್ಮ ಅಡ್ರೆಸ್ ಪ್ರೂಫ್ ಮತ್ತು ನಾವೇನು ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡಿದ್ದೀವಿ, ಅಡ್ರೆಸ್ ಪ್ರೂಫ್ಗಾಗಿ ನಾನು ಪಾಸ್ಬುಕ್ ಮತ್ತು ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡಿದ್ದೆ. ಸೊ ಎರಡೂ ಕೂಡ ಸಬ್ಮಿಟ್ ಮಾಡಿದ ಮೇಲೆ ನಮಗೆ ಇಲ್ಲಿ ನಮಗೆ ಏನು ಬಂದಿತ್ತು ಅಂದರೆ, ಪ್ಲೀಸ್ ನೋಟ್ ಯು ಮೇ ಸ್ಟಿಲ್ ಸಿ ದ ಪೇಮೆಂಟ್ ಹೋಲ್ಡ್ ನೋಟಿಫಿಕೇಶನ್ ಇನ್ ಯುವರ್ ಅಕೌಂಟ್. ರೆಸ್ಟ್ ಅಶ್ಯೂರ್ಡ್ ದ್ಯಾಟ್ ಯುವರ್ ಪಿನ್ ಹ್ಯಾಸ್ ಬಿನ್ ವೆರಿಫೈಡ್ ಆ್ಯಂಡ್ ದ ನೋಟಿಫಿಕೇಶನ್ ವಿಲ್ ಡಿಸಪಿಯರ್ ವಿದಿನ್ 24 to 48 hours. ಸೊ ಇದೆಲ್ಲ ಸಬ್ಮಿಟ್ ಮಾಡಿದ ಮೇಲೆ ಪಿನ್ ಏನು ಕಳಿಸ್ಕೊಡಲ್ಲ ಅವರು, ಅಡ್ರೆಸ್ ವೆರಿಫಿಕೇಷನ್ ಆಗಿ ಅದು ವೆರಿಫೈ ಆಗಿ ಬಂದ್ಬಿಡುತ್ತೆ. ಸೊ 3 ಸರಿ ನಾವು ಅಪ್ಲೈ ಮಾಡಿದ್ದೀವಿ, ಬಟ್ ನಮ್ಗೆ ವೆರಿಫಿಕೇಷನ್ ನಂಬರ್ ಬರ್ತಾ ಇಲ್ಲ ನಮಗೆ ಅಂದರೆ, ನಾವು ಈ ರೀತಿ ಇನ್ನೊಮ್ಮೆ ವೆರಿಫಿಕೇಷನ್ಗೆ ಪಿನ್ಗಾಗಿ ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಒಂದು ವಿಡಿಯೋ ಕೂಡ ಬಂದಿದೆ. ಸೊ ಅದ್ರ ಜೊತೆ ಇದು ಅಟ್ಯಾಚ್ಮೆಂಟ್ ಕೂಡ ಬಂದಿದೆ. ಈಗ ನಾವು ನಮ್ಮ ಆ್ಯಡ್ಸೆನ್ಸ್ನಲ್ಲಿ ಚೆಕ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಆ್ಯಡ್ಸೆನ್ಸಲ್ಲಿ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಮೇಲೆ ಒಂದು ನೋಟಿಫಿಕೇಷನ್ ಬರ್ತಾ ಇತ್ತು. ಸೊ ಅದು ಈಗ ಕಾಣ್ತಾ ಇಲ್ಲ, ಯಾಕಂದರೆ ಅದು ವೆರಿಫೈ ಆಗಿದೆ ಅಂತ ಅರ್ಥ. ವೆರಿಫಿಕೇಷನ್ ಚೆಕ್ಕಲ್ಲಿ ನಾವು ಒಮ್ಮೆ ಇಲ್ಲಿ ವೆರಿಫಿಕೇಷನ್ ಚೆಕ್ ಇದೆ, ಪೇಮೆಂಟ್ಸಲ್ಲಿ ಹೋದಾಗ ಇಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಬರುತ್ತೆ. ಇಲ್ಲಿ ಚೆಕ್ ಮಾಡೋಣ. ನೀವು ನೋಡಿರ್ಬೋದು, ಅಲ್ಲಿ ರೆಡ್ ಇತ್ತು ನೋಡಿ, ಈಗ ಇಲ್ಲಿ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಇದೆ. ಸೊ ಇಲ್ಲಿ ಐಡೆಂಟಿಟಿ ವೆರಿಫಿಕೇಷನ್ ಅಂತೂ ಮೊದಲೇ ಆಗಿತ್ತು, ಆಮೇಲೆ ಅಡ್ರೆಸ್ ವೆರಿಫಿಕೇಷನ್ ಕೂಡ ಆಗಿ ಬಿಟ್ಟಿದೆ. ಸೊ ಈ ರೀತಿ ನಾವು ಅಕಸ್ಮಾತಾಗಿ ನಮಗೆ ಪಿನ್ ರಿಸೀವ್ ಆಗಲಿಲ್ಲ ಅಂದರೆ ಈ ರೀತಿ ನಾವು ಒಂದು ಅಪ್ಲೈ ಮಾಡಿ ವೆರಿಫಿಕೇಷನ್ ಮಾಡ್ಕೋಬೋದು. ಸೊ ಈ ರೀತಿ ಏನಾದರೂ ನಿಮಗೂ ಕೂಡ ಸಮಸ್ಯೆ ಆಗಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗೆಲ್ಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ತುಂಬ ಒಳ್ಳೆ ಕಂಟೆಂಟ್ ನಾನು ತರ್ತಾ ಇರ್ತೀನಿ. ಹಾಗೆ ಆ್ಯಡ್ಸೆನ್ಸ್ ಬಗ್ಗೆ, ಯೂಟ್ಯೂಬ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.